ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಶಿವಮೊಗ್ಗದಲ್ಲಿ ನನಗೆ ಡೈರೆಕ್ಟರ್ ಹೇಳಿದ್ರು ಪ್ರೆಸ್ ಮೀಟ್ ಇರುತ್ತೆ ಅಷ್ಟೇ ಅಂತ. ಇಷ್ಟೊಂದು ಜನ ಬಂದಿದ್ದೀರಾ ಒಂದು ಟ್ರೇಲರ್ ರಿಲೀಸ್ ಕಾರ್ಯಕ್ರಮವನ್ನ ನಿಮ್ಮ ಊರಲ್ಲಿ ಅಂದ್ರೆ ಶಿವಮೊಗ್ಗದಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ನೀವೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ರೆ ಅದಕ್ಕೆ ಮೊದಲನೇದಾಗಿ ಶಿವಮೊಗ್ಗದ ಎಲ್ಲಾ ಜನತೆಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ. ಅಂಡ್ ಬಂದಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮದ ಭಾಗವಾಗಿದ್ದಕ್ಕೆ. ನಾನು ಜಾಸ್ತಿ ಮಾತಾಡಲ್ಲ ಬಿಕಾಸ್ ಆಲ್ರೆಡಿ ಟ್ರೈಲರ್ ಮಾತಾಡಿದೆ ಅಂತ ಅನ್ಕೋತೀನಿ. ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಅದು ಏರ್ ಆಗಿದೆ. ಇಂಥ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಚಯನ್ ಶೆಟ್ಟಿ ಅವರಿಗೆ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಬಹುಶಃ ಆ ಟ್ರೈಲರ್ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಅದ್ರಲ್ಲಿ ತುಂಬಾ ವಿಚಾರಗಳಿದೆ ಅಂತ. ಅದೇ ರೀತಿ ಸಿನಿಮಾದಲ್ಲೂ ಬೇರೆ ಬೇರೆ ಆಯಾಮಗಳಲ್ಲಿ ಕತೆ ಹೋಗ್ತಾ ಇರುತ್ತೆ. ಒಂದು ಒಳ್ಳೆಯ ಕಥೆ ನಾನು ಮೊನ್ನೆನೂ ಹೇಳಿದ್ದೆ, ಇದು ಆಕ್ಷನ್ ಆ ತರ ಇರುವಂತಹ ಸಿನಿಮಾ ಅಲ್ಲ, ಹೀರೋಯಿಸಮ್ ಇರುವಂತಹ ಸಿನಿಮಾ ಅಲ್ಲ, ಕತೆ ಹೀರೋ ಆಗುವಂತಹ ಸಿನಿಮಾ. ಒಂದು ಒಳ್ಳೆ ಕಥೆಯನ್ನ ಒಂದು ಒಳ್ಳೆಯ ಸ್ಕ್ರೀನ್ ಪ್ಲೇ ಮುಖೇನ ಚಯನ್ ಶೆಟ್ಟಿ ಅವರು ರಚನೆ ಮಾಡಿದ್ದಾರೆ. ಸೊ ಹಾಗಾಗಿ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ ಟ್ರೈಲರ್ ನೋಡಿ, ಟ್ರೈಲರ್ ನೋಡಿದಾಗ ಒಂದು ಒಳ್ಳೆ ಕಥೆ ಇದೆ, ಒಂದು ಒಳ್ಳೆ ಕಾಂಟೆಂಟ್ ಇದೆ ಅಂತ ನಿಮಗೆ ಆ ಕ್ಲಾರಿಟಿ ಸಿಗುತ್ತೆ ಖಂಡಿತವಾಗ್ಲು. ಅಂತ ಒಂದು ಆತ್ಮವಿಶ್ವಾಸ ನಿಮಗೆ ಸಿಕ್ಕಿದ್ರೆ ನೀವು ಮಾಡ್ಬೇಕಾಗಿರುವಂತದ್ದು ಫೆಬ್ರವರಿ 7ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ. ಅವತ್ತು ನಾಳೆ ನಾಡಿದ್ದು ಅಂತ ದಿನ ಮುಂದೆ ದುಡ್ಬೇಡಿ, ಮೊದಲ ದಿನಾನೇ ಸಿನಿಮಾ ನೋಡಿ. ಶಿವಮೊಗ್ಗಕ್ಕೆ ನಾವ್ ಏನಕ್ಕೆ ಬಂದಿದೀವಿ ಅಂತಂದ್ರೆ ನಾವು ಬೆಂಗಳೂರಲ್ಲೇ ಎಲ್ಲ ಮಾಡೋದಲ್ಲ. ಸೊ ನಮ್ಮ ಕರಾವಳಿಯ ಕಥೆ ಅಂತಂದಾಗ ಮಂಗಳೂರಲ್ಲೇ ಎಲ್ಲ ಮಾಡೋದಲ್ಲ, ಶಿವಮೊಗ್ಗಕ್ಕೂ ನಾವು ಬಂದಿದ್ದೀವಿ ಅಂತಂದ್ರೆ ಮೊದಲ ದಿನ ನೀವು ಹೋಗಿ ಸಿನಿಮಾ ನೋಡ್ಬೇಕು ಅಂತ. ಅಂಡ್ ಖುಷಿ ಏನು ಅಂತಂದ್ರೆ ಶಿವಮೊಗ್ಗದ ಗಣ್ಯಾತಿ ಗಣ್ಯರು ವೇದಿಕೆಗೆ ಬಂದು ಈ ಕಾರ್ಯಕ್ರಮವನ್ನ ಚಂದಗೆ ಹಂಚ್ಕೊಟ್ಟಿದ್ದಾರೆ. ಅಂಡ್ ನಮ್ಮ ಸಂಘದ ಅಧ್ಯಕ್ಷರು ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲೂ ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ. ಅಂಡ್ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಆಶಿಸ್ತೀನಿ. ಅಂಡ್ ಅಧಿಪತ್ರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಕೊಟ್ಟಿದೆ. ಜಾನ್ವಿ ಅವರ ಒಂದು ಪಾತ್ರ ನಿಮಗೆ ತುಂಬಾ ಹತ್ರ ಆಗುತ್ತೆ. ಅವ್ರನ್ನ ಆಲ್ರೆಡಿ ಆ ಪಾತ್ರದಲ್ಲಿ ನೋಡಿದ್ದೀರಾ ಲೈಫ್ ಅಲ್ಲಿ ನೀವು. ಅಂಡ್ ಚಯನ್ ಶೆಟ್ಟಿ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಕ್ಯಾಮರಾ ವರ್ಕ್ ಆಗಿರ್ಬೋದು, ಓವರ್ ಆಲ್ ಏನೇ ಒಳ್ಳೆಯ ಕ್ರೆಡಿಟ್ ಇದ್ರು ಕೂಡ ಅದು ಚಯನ್ ಶೆಟ್ಟಿ ಅವ್ರಿಗೆ ಹೋಗ್ಬೇಕು. ಬಿಕಾಸ್ ಅವ್ರು ಕಂಡಿರುವಂತ ಕನಸು ಇದು. ಅದು ನಾಡಿದ್ದು 7ಕ್ಕೆ ಹೊರಗೆ ಬಂದಾಗ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಅಂಡ್ ಕುಲ್ದೀಪ್ ಅವರು ಅಂಡ್ ಇಡೀ ಏನು ಪ್ರೊಡ್ಯೂಸ್ ಟೀಮ್ ಇದೆ, ಕೋ ಪ್ರೊಡ್ಯೂಸರ್ಸ್ ಇದ್ದಾರೆ, ಅವರ ಶ್ರಮ ಮೀರಿ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಇನ್ನು ಬೇಕಾಗಿರುವಂತದ್ದು ಮಾಧ್ಯಮ ಮಿತ್ರರದು ಅಂಡ್ ಜನರ ಆಶೀರ್ವಾದ. ಅದು ಫೆಬ್ರವರಿ 7ರ ನಂತರ ನಮಗ್ ಸಿಗುತ್ತೆ ಅನ್ನುವಂತ ನಂಬಿಕೆ ಇದೆ. ಅಂಡ್ ಇನ್ನೊಂದು ಖುಷಿ ಏನು ಅಂತಂದ್ರೆ ನಮ್ಮ ಏನು ಪ್ರೊಡ್ಯೂಸರ್ಸ್ ಇದಾರೆ ಅದರಲ್ಲಿ ಒಬ್ಬ ದೇಶಕ್ಕಾಗಿ ದುಡಿದಿರುವಂತಹ ಯೋಧ ಇದ್ದಾರೆ. ಸೊ ಹಾಗಾಗಿ ಅದು ನಮ್ಗೆ ಇನ್ನೂ ಹೆಮ್ಮೆ ಆಗುತ್ತೆ. ಸೊ ಜಾಸ್ತಿ ಮಾತಾಡೋದಲ್ಲ, ಇನ್ನು ಸಿನಿಮಾ ನೋಡಿದ್ಮೇಲೆ ಸಿನಿಮಾ ಮಾತಾಡ್ಲಿ. ಟ್ರೈಲರ್ ಇಷ್ಟ ಆದ್ರೆ ಶೇರ್ ಮಾಡಿ. ಅಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳಿ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.